ಈ ಒಂದು ಸಿನಿಮಾಗೆ ರಿಸೆಪ್ಷನ್ ಅಂತ ನೋಡುವಾಗ ತುಂಬಾ ಬೇಜಾರಾಗುತ್ತೆ. ಬ್ಯಾಕ್ ಡ್ರಾಪ್ ಇರುವಂತಹ ಈ ಒಂದು ಸಿನಿಮಾ ಗೆಲ್ದಲೇ ಇರೋದು ಒಬ್ಬ ನಟನ ಒಂದು ಕರಿಯರ್ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತೆ. ಚೆನ್ನಾಗಿರುವಂತಹ ಸಿನಿಮಾನ ಜನ ಪ್ರೋತ್ಸಾಹ ಕೊಟ್ಟಿಲ್ಲ. ಇನ್ಯಾವ ರೀತಿಯ ಸಿನಿಮಾಗಳು ನಮಗೆ ಬೇಕು? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಕಳೆದ ವಾರ ಮತ್ತು ಈ ವಾರ ಬಿಡುಗಡೆ ಆಗಿರುವಂತಹ ಸಿನಿಮಾದ ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ಕಳೆದ ವಾರ ಆಲ್ಮೋಸ್ಟ್ ಒಂದು 7ರಿಂದ 8 ಸಿನಿಮಾ ರಿಲೀಸ್ ಆಗಿದೆ. ಈ ವಾರ ಒಂದು 7ರಿಂದ 8 ಸಿನಿಮಾ ರಿಲೀಸ್ ಆಗುತ್ತೆ ಫೆಬ್ರವರಿ 16ನೇ ತಾರೀಕು. ಬಟ್ ಇಲ್ಲಿ ಗೊಂದಲ ಏನಂತ ಹೇಳಿದ್ರೆ, ಈ 16 ಸಿನಿಮಾಗಳಲ್ಲಿ ಡೆಫಿನೆಟ್ಲಿ ಬಹಳ ಚೆನ್ನಾಗಿರುವಂತಹ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಬರ್ತಾ ಇರುವಂತಹ ಸಿನಿಮಾಗಳು, ಬಂದಿರುವಂತಹ ಸಿನಿಮಾಗಳು ಡೆಫಿನೆಟ್ ಆಗಿದೆ. 16ರಲ್ಲಿ ಅಟ್ಲೀಸ್ಟ್ ಒಂದು 5ರಿಂದ 6 ಆದ್ರೂ ಡೆಫಿನೆಟ್ ಆಗಿದೆ. ಬಟ್ ಅದನ್ನ ಜನ ರಿಸೀವ್ ಮಾಡ್ತಾ ಇರುವಂತಹ ರೀತಿ ಆಶಾದಾಯಕವಾಗಿ ಅಂತೂ ಇಲ್ವೇ ಇಲ್ಲ. ಎಸ್ಪೆಷಲಿ ಕಳೆದ ವಾರ ಬಿಡುಗಡೆ ಆದಂತಹ ಜೂನಿ ಸಿನಿಮಾ. ಸ್ನೇಹಿತರೆ, ಜೂನಿ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮಟ್ಟಕ್ಕೆ ನಾವು ತಗೊಳ್ಳೋದಾದ್ರೆ ಬಹಳ ಒಂದು ಯೂನೀಕ್ ಆದಂತಹ ಸಿನಿಮಾ ಅಂತಾನೆ ಹೇಳ್ಬೋದು. ಏನು ಒಬ್ಬ ವ್ಯಕ್ತಿಗೆ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ ಏನಿರುತ್ತೆ, ಸೊ ಆ ಒಬ್ಬ ವ್ಯಕ್ತಿಯ ಮೇಲೆ ಬರ್ಕೊಂಡಿರುವಂತಹ ಕಥೆ ಇದಾಗಿದೆ. ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಅವರ ಮತ್ತೊಂದು ಅವರ ಕರಿಯರ್ ಬೆಸ್ಟ್ ಸಿನಿಮಾ ಅಂತ ಕೂಡ ಇದನ್ನ ನಾವು ಕನ್ಸಿಡರ್ ಮಾಡಬಹುದು. ಅಷ್ಟು ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ಬಿ ಇಟ್ ದ ಸ್ಟೇಜಿಂಗ್ ಅಥವಾ ಕಂಟೆಂಟ್ ಆಗಿರ್ಬೋದು, ಈ ಒಂದು ಸಿನಿಮಾದ ಕಥೆಯನ್ನ ಹ್ಯಾಂಡಲ್ ಮಾಡಿರುವಂತಹ ರೀತಿ ಆಗಿರ್ಬೋದು, ಈ ಒಂದು ಕಥೆಯನ್ನ ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ ಆಗಿರ್ಬೋದು, ಬಹಳ ಉತ್ಕೃಷ್ಟವಾಗಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಪೃಥ್ವಿ ಅಂಬರ್ ಅವ್ರ ಜೊತೆಗೆ ಪ್ರಮುಖ ಪಾತ್ರದಲ್ಲಿ ರಿಷಿಕಾ ನಾಯಕ್ ಅವರು ಕಾಣಿಸ್ಕೊಂಡಿದ್ದಾರೆ. ಅವರ ಪಾತ್ರ ಅಂತೂ ಅದ್ಭುತ. ಆಕ್ಚುಲಿ ಅದನ್ನ ಹೇಳೋದೇ ಬೇಡ. ಬಟ್ ಈ ಒಂದು ಸಿನಿಮಾಗೆ ರಿಸೆಪ್ಷನ್ ಅಂತ ನೋಡುವಾಗ ತುಂಬಾ ಬೇಜಾರಾಗುತ್ತೆ. ಇವತ್ತು ನಾನು ಬುಕ್ ಮೈ ಶೋ ಅಲ್ಲಿ ತೆಗೆದು ನೋಡಿದ್ರೆ ಎಲ್ಲೋ ಒಂದು 3 ಶೋ ಇದೆ ಆಕ್ಚುಲಿ. ಅದು ಮಧ್ಯಾಹ್ನ ಒಂದು ಕರೆಕ್ಟ್ ಏನೋ ಜನಗಳು ಬಂದು ಅಥವಾ ಈಗ ಕೆಲಸ ಎಲ್ಲ ಮುಗಿಸಿ ಸಂಜೆ ಹೊತ್ತು ನೋಡ್ಲಿಕ್ಕೆ ರೆಡಿ ಆಗುವಂತಹ ಅಥವಾ ಫ್ರೀ ಆಗಿರ್ತಾರೆ, ಸ್ವಲ್ಪ ಒಂದು ಎಂಟರ್ಟೈನ್ಮೆಂಟ್ ಏನಾದರೂ ಬೇಕು ಅಂತ ಅನ್ಕೊಳ್ಳುವಂತಹ ಸಮಯದಲ್ಲಿ ಅವರು ಶೋಸ್ಗಳನ್ನ ಕೊಟ್ಟಿಲ್ಲ. ಮಾಲ್ಗಳಲ್ಲಿ ಶೋಸ್ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಆ ಸಿನಿಮಾ ನೋಡ್ಲಿಕ್ಕೆ ಜನ ಬಂದಿಲ್ಲ ಬೇಸಿಕಲಿ. ಸೊ ಜನ ಬಂದ್ರಷ್ಟೇ ಅಲ್ವೇ ಅಂದ್ರೆ ಶೋಸ್ಗಳನ್ನ ಕೊಡೋದು. ಸೊ ಜೂನಿ ಅಂತಹ ಸಿನಿಮಾಗಳನ್ನ ನಾವು ಗೆಲ್ಲಿಸ್ಲಿಲ್ಲ ಅಂತಂದ್ರೆ ಇನ್ಯಾವ ರೀತಿಯ ಸಿನಿಮಾಗಳು ನಮಗೆ ಬೇಕು ಎಕ್ಸಾಕ್ಟ್ಲಿ ಅನ್ನುವಂತಹ ಪ್ರಶ್ನೆ ಡೆಫಿನೆಟ್ ಆಗಿ ಮೂಡುತ್ತೆ. ನಾನು ಹೇಳಿದೆ, ಬಿ ಇಟ್ ದ ಸ್ಟೇಜಿಂಗ್ ಅಥವಾ ಕಂಟೆಂಟ್ ಎವ್ರಿಥಿಂಗ್. ಅಗೇನ್ ಈ ಒಂದು ಸಿನಿಮಾನ ವೈಭವ್ ಮಹಾದೇವ್ ನಿರ್ದೇಶನ ಮಾಡಿದ್ದಾರೆ. ಹೊಸಬ್ರು ಸಿನಿಮಾ ಅಂತ ಬರುವಾಗ ಈ ಒಂದು ಹೆಸರು ತುಂಬಾನೇ ಹೊಸದು. ಸೊ ಹೊಸ ತಂಡ. ನಕುಲ್ ಅಭ್ಯಂಕರ್ ಅವರ ಸಂಗೀತ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾ ಆಗಿದೆ. ಬಹಳ ಅದ್ಭುತವಾದಂತಹ ಕಂಟೆಂಟ್ ಮತ್ತು ನಿರ್ದೇಶನ, ಕಥೆ ಮತ್ತು ಬ್ಯಾಕ್ ಡ್ರಾಪ್ ಇರುವಂತಹ ಈ ಒಂದು ಸಿನಿಮಾ ಗೆಲ್ದಲೇ ಇರೋದು ನಿಜಕ್ಕೂ ಒಂದು ಖೇದಕರ ಸಂಗತಿ ಅಂತಾನೆ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಈಗ ಪೃಥ್ವಿ ಅಂಬರ್ ಅವರ ವಿಷಯನ ತಗೊಳ್ಳೋದಾದ್ರೆ ಇವರದ್ದೇ 2 ಸಿನಿಮಾಗಳು ಫೆಬ್ರವರಿ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಫಾರ್ ರಿಜಿಸ್ಟ್ರೇಷನ್ ಮತ್ತು ಮತ್ಸ್ಯಗಂಧ. ಅಂದ್ರೆ ಸೇಮ್ ಹೀರೋ, ಒಬ್ಬರೇ ಹೀರೋ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ರೀತಿ ಆದ್ರೆ ಒಬ್ಬ ನಟನ ಒಂದು ಕರಿಯರ್ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋದ್ರ ಬಗ್ಗೆ ನಾನೇನು ಬಿಡಿಸಿ ಹೇಳುವಂತಹ ಅಗತ್ಯವೇ ಇಲ್ಲ. ಚೆನ್ನಾಗಿರುವಂತಹ ಸಿನಿಮಾನ ಜನ ಪ್ರೋತ್ಸಾಹ ಕೊಟ್ಟಿಲ್ಲ. ಅದು ಜೂನಿ ಸಿನಿಮಾ. 23ನೇ ತಾರೀಕು 2 ಸಿನಿಮಾ ಅದೇ ಹೀರೋದು ಬರ್ತಾ ಇದೆ. ಸೊ ಒಂದು ತಿಂಗಳಲ್ಲಿ ಒಬ್ಬ ಹೀರೋನ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇದರಿಂದ ಈ 3 ಸಿನಿಮಾಕ್ಕೆ ಅನ್ಯಾಯ ಆಗೋದಂತೂ ಖಂಡಿತ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಜೂನಿ ಅಂತಹ ಒಂದು ಅದ್ಭುತ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾನೇ ಜನ ಆಕ್ಚುಲಿ ಅದನ್ನ ನೋಡಿಲ್ಲ. 2 ಸಿನಿಮಾಗಳು ಆಕ್ಚುಲಿ ಟ್ರೈಲರ್ ಮತ್ತು ಟೀಸರ್ ಮೂಲಕ ನೋಡೋದಾದ್ರೆ ಕಂಪೇರ್ ಟು ಜೂನಿ ದೇ ಆರ್ ಲೈಕ್ ಓಕೆ ರೀತಿಯಲ್ಲಿ ಇದೆ. ಅದು ಕೂಡ 2 ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಗೊಂದಲವನ್ನ ನಿವಾರಣೆ ಮಾಡುವಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಅನ್ನುವಂತಹ ವಿಷಯದಲ್ಲಿ ಒಂದು ಕುತೂಹಲ ಇದೆ. ಹಾಗೇನೆ ಈ ಒಂದು ಜೂನಿ ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ಅವರಾಗಿರ್ಬೋದು ಅಥವಾ ಈ ಸಿನಿಮಾದ ನಿರ್ದೇಶಕ ವೈಭವ್ ಮಹಾದೇವ್ ಅವರಾಗಿರಬಹುದು, ಈ ರೀತಿ ಹೊಸಬರ ತಂಡಗಳು ಸೇರ್ಕೊಂಡು ಈ ತರ ಸಿನಿಮಾ ಮಾಡುವಾಗ ಅದಕ್ಕೆ ಪ್ರೋತ್ಸಾಹ ಸಿಕ್ಕಿಲ್ಲ ಅಂತಾದ್ರೆ ಇನ್ಯಾವ ರೀತಿಯಲ್ಲಿ ಕನ್ನಡ ಚಿತ್ರರಂಗ ಅನ್ನುವಂಥದ್ದು ಹೊಸಬರಿಗೆ ಆಶಾದಾಯಕ ಒಂದು ಇಂಡಸ್ಟ್ರಿ ಅಂತ ಅನ್ನಿಸ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಹೊಸಬ್ರು ಅಂದ ತಕ್ಷಣ ಅವರನ್ನ ನಾವು ಈ ಸಿನಿಮಾ ನೋಡ್ಬೇಕಾ ಬೇಡವಾ ಅಂತ ಡೌಟಲ್ಲಿ ನೋಡೋದ್ರ ಬದಲು ಡೆಫಿನೆಟ್ಲಿ ಟ್ರೈಲರು ಅಥವಾ ಟೀಸರು ಅಥವಾ ಹಾಡುಗಳನ್ನ ನೋಡಿ ನಿಮಗೆ ಇಷ್ಟ ಆದರೆ ಈ ಸಿನಿಮಾಗಳನ್ನ ದಯವಿಟ್ಟು ಸಿನಿಮಾ ಮಂದಿರಗಳಿಗೇ ಹೋಗಿ ಬೆಳೆಸಿ. ಇಷ್ಟ ಆದರೆ ಇನ್ನೊಂದಷ್ಟು ಜನಕ್ಕೆ ಹೇಳಿ.
ಆಗ ನಮ್ಮಲ್ಲಿ ಏನು ಪ್ರತಿಭಾವಂತರು ಅಂತ ಏನಿರ್ತಾರಲ್ಲ ಅವರನ್ನು ಉಳಿಸ್ಕೊಳ್ಳೋದರ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ ರೀತಿ ಆಗುತ್ತೆ. ಹಾಗೇನೆ ಈಗ ಕನ್ನಡ ಸಿನಿಮಾಗಳು ಚೆನ್ನಾಗಿರುತ್ತೋ ಇಲ್ವೋ ಅಂತ ಮೂಗು ಮುರಿಯುವವರ ಒಂದು ಗಮನಕ್ಕೆ ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ನೋಡ್ದೇನೆ ಒಂದು ಸಿನಿಮಾ ಬಗ್ಗೆ ಕನ್ಕ್ಲೂಷನ್ ಅನ್ನ ಕೊಡೋದನ್ನ ದಯವಿಟ್ಟು ಬಿಟ್ಬಿಡಿ. ಅಥವಾ ಬೇರೆ ಯಾರೋ ಒಬ್ರು ಬಂದು ಒಪಿನಿಯನ್ ಹೇಳ್ತಾರೆ, ಅದನ್ನ ನಾನು ನಂಬಿಕೊಂಡು ಓಕೆ ನನಗೂ ಸಿನಿಮಾ ಇಷ್ಟ ಆಗಲ್ಲ ಅಂತ ಅನ್ಕೊಂಡ್ಬಿಡೋದು, ಅದೆಲ್ಲ ಬೇಡ. ಡೆಫಿನೆಟ್ಲಿ ನಾವು ಕೂಡ ಈಗ ರಿವ್ಯೂ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಅಬೌವ್ ಆವರೇಜ್ ಅಲ್ಲದ ಸಿನಿಮಾಗಳನ್ನ ನಾವು ರಿವ್ಯೂ ಮಾಡೋದಕ್ಕೆ ಹೋಗಲ್ಲ ಫಸ್ಟ್ಲಿ. ಸೊ ನಾವೀಗ ಒಂದು ಸಿನಿಮಾಗೆ ರಿವ್ಯೂ ಮಾಡೋದಕ್ಕೆ ಟೈಮ್ ತಗೊಂಡು ಆ ಸಿನಿಮಾ ರಿವ್ಯೂ ಮಾಡ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಅದರಲ್ಲಿ ಏನೋ ಒಂದು ಸ್ವಲ್ಪ ವಿಷಯ ಇದೆ ಅಂತಾನೆ ಅರ್ಥ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಹೊಸಬರ ಸಿನಿಮಾಗಳನ್ನ ದಯವಿಟ್ಟು ಬೇರೆಯವರ ಒಪಿನಿಯನ್ಗಳನ್ನ ತಗೊಂಡು ಅಥವಾ ಸಿನಿಮಾ ನೋಡ್ದೇನೆ ಇದು ಡೆಫಿನೆಟ್ ಆಗಿ ಚೆನ್ನಾಗಿರಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದು ಬಿಡಬೇಡಿ. ಹೊಸಬರ ಚಿತ್ರಗಳನ್ನ ಬೆಳೆಸಿ. ಈಗ ನೋಡಿ February 16th ಆಕ್ಚುಲಿ ಶಾಕಾಹಾರಿ ಬರ್ತಾ ಇದೆ, KTM ಅನ್ನುವಂತಹ ಸಿನಿಮಾ ಬರ್ತಾ ಇದೆ. ಇದೆರಡು ಸಿನಿಮಾಗಳು ಕೂಡ ಟ್ರೈಲರ್ ಮೂಲಕ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಬಿಲ್ಡ್ ಮಾಡಿರುವಂತಹ ಚಿತ್ರಗಳು. ಹಾಗೇನೆ ಒಂದು ಸರಳ ಪ್ರೇಮ ಕಥೆ ಕೂಡ ಟ್ರೈಲರ್ ಮೂಲಕ ಒಳ್ಳೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಿತ್ತು. ರಿಲೀಸ್ ಆದ್ಮೇಲೆ ಒಳ್ಳೆ ರೀತಿಯ ಪ್ರತಿಕ್ರಿಯೆಯನ್ನ ಪಡ್ಕೊಳ್ತಾ ಇದೆ. ಒಂದೊಳ್ಳೆ ಸಿನಿಮಾ ಅಂತ ಜನ ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಜೂನಿ ಅಂತಹ ಒಂದು ಎಕ್ಸ್ಪೆರಿಮೆಂಟಲ್ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ತನಗೆ ಸಿಗಬೇಕಾದಂತಹ ಒಂದು ಡಿಸರ್ವಿಂಗ್ ಗೆಲುವನ್ನ ಅಥವಾ ಡಿಸರ್ವಿಂಗ್ ಒಂದು ಅಟ್ಲೀಸ್ಟ್ ಒಂದು ಎಕ್ಸ್ಪೋಜರ್ ಅನ್ನ ಪಡ್ಕೊಳ್ಳೇ ಇಲ್ವೇನೋ ಅನ್ನುವಂತಹ ಒಂದು ದುಃಖ ಅಂತೂ ನಮಗೆ ಇದ್ದೇ ಇದೆ. ಅಕಸ್ಮಾತ್ ನೀವು ಜೂನಿ ಸಿನಿಮಾ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಇವತ್ತೇ ನೋಡಿ. ಯಾಕೆಂದ್ರೆ ನಾಳೆ ಇದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆಕ್ಚುಲಿ ಎಲ್ಲೂ ಕಾಣ್ತಾ ಇಲ್ಲ. ಆಕ್ಚುಲಿ ಈಗ ಬುಕ್ ಮೈ ಶೋ ಅಲ್ಲಿ ತೆಗೆದು ನೋಡುವಾಗ ಇನ್ಫ್ಯಾಕ್ಟ್ ಜೂನಿ ಚಿತ್ರತಂಡದವರಿಗೆ ಈ ಸಿನಿಮಾವನ್ನ OTTಗೆ ಮಾರೋದಕ್ಕೂ ಕೂಡ ಥಿಯೇಟ್ರಿಕಲ್ ರನ್ ತುಂಬಾ ಚೆನ್ನಾಗಿ ಆಗ್ಬೇಕಾಗಿರುತ್ತೆ. ಸೊ ಥಿಯೇಟ್ರಿಕಲ್ ರನ್ನೇ ಚೆನ್ನಾಗಿಲ್ಲ ಅಂದ್ರೆ ಈ ಸಿನಿಮಾನ OTTಲಿ ಕೂಡ ತಗೊಳ್ಳೋದಿಲ್ಲ. ಸೊ ಜೂನಿ ಅನ್ನುವಂತಹ ಒಂದು ಅದ್ಭುತ ಸಿನಿಮಾನ ನಾವು ಮಿಸ್ ಮಾಡ್ಕೊಳ್ತೀವೇನೋ ಅನ್ನುವಂತಹ ಭಯ ಈಗಾಗಲೇ ಶುರುವಾಗಿದೆ. ಇದರ ಕುರಿತಾಗಿ ಚಿತ್ರತಂಡದವರು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ. ಬಟ್ ಪೃಥ್ವಿ ಅಂಬಾರ್ ಎಂಬ ಒಬ್ಬ ಪ್ರಬುದ್ಧ ಪ್ರತಿಭಾವಂತ ನಟನ ಕರಿಯರ್ನಲ್ಲಿ ಆಫ್ಟರ್ ದಿಯಾ ದಿಸ್ ಇಸ್ ಹಿಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂಡ್ ಬೆಸ್ಟ್ ಸಿನಿಮಾ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು. ಸೊ ದಯವಿಟ್ಟು ಜೂನಿ ಒಂದೇ ಅಷ್ಟೇ ಅಂತಲ್ಲ, ಬೇರೆಲ್ಲ ಹೊಸಬರ ಸಿನಿಮಾಗಳನ್ನ ಅಥವಾ ಚೆನ್ನಾಗಿದೆ ಅಂತ ಅನಿಸುವಂತಹ ಸಿನಿಮಾಗಳನ್ನ ಟ್ರೈಲರ್ ನೋಡಿರ್ತೀರಾ, ಟೀಸರ್ ನೋಡಿರ್ತೀರಾ, ನಿಮಗೆ ಏನೋ ಇದರಲ್ಲಿ ಕಂಟೆಂಟ್ ಇದೆ ಅಂತ ಅನ್ಸಿದ್ರೆ ತಪ್ಪದೇ ನೋಡಿ. ಬರೀ ದೊಡ್ಡ ದೊಡ್ಡ ಮಾಸ್ ಹೀರೋಗಳೇ ಸಿನಿಮಾ ಮಾಡಲಿ, ಅವಾಗಲೇ ನಾವು ಆ ಗ್ರ್ಯಾಂಡ್ಯೂರ್ನ ಆ ಲಾರ್ಜರ್ ದ್ಯಾನ್ ಲೈಫ್ ಒಂದು ಎಕ್ಸ್ಪೀರಿಯನ್ಸ್ನ ಮಾಡ್ಲಿಕ್ಕಷ್ಟೇ ನಾವು ಸಿನಿಮಾಗಳನ್ನ ನೋಡ್ತೀವಿ ಅಂತಂದ್ರೆ ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂದ್ರೆ ಇಡೀ ಚಿತ್ರರಂಗದಲ್ಲಿ ಬರೀ ಮಾಸ್ ಫಿಲ್ಮ್ಸ್ ಬಂದ್ರೆ ಮಾತ್ರ ಚೆನ್ನಾಗಿರಲ್ಲ, ಅಥವಾ ಬರೀ ಆಫ್ ಬೀಟ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳೇ ಬರ್ತಾ ಇದ್ರೂ ಚೆನ್ನಾಗಿರಲ್ಲ, ಅಥವಾ ಬರೀ ಕಾಮಿಡಿನೋ ಅಥವಾ ಬೇರೆ ಬೇರೆ ಜೋನರ್ನ ಸಿನಿಮಾಗಳು ಅಂದ್ರೆ ಒಂದೇ ಜೋನರ್ನ ಸಿನಿಮಾಗಳು ಬಂದ್ರೆ ಚೆನ್ನಾಗಿರಲ್ಲ. ಎಲ್ಲಾ ಜೋನರ್ನ ಸಿನಿಮಾಗಳು ಜನಗಳು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಇಡೀ ಚಿತ್ರರಂಗ ಶ್ರೀಮಂತ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೇನೆ ಪ್ರೇಕ್ಷಕರಾಗಿ ಒಬ್ಬ ಎಂಟರ್ಟೈನ್ಮೆಂಟ್ ಅನ್ನ ಇಷ್ಟಪಡುವಂತಹ ಒಬ್ಬ ವ್ಯಕ್ತಿಯಾಗಿ ನಿಮಗೂ ಕೂಡ ಬೇರೆ ಬೇರೆ ಟ್ಯಾಲೆಂಟ್ಗಳನ್ನ ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ಸೊ ದಯವಿಟ್ಟು ಸ್ನೇಹಿತರೆ, ನಮ್ಮ ಕನ್ನಡದಲ್ಲಿ ನಿಜಕ್ಕೂ ಬಹಳ ಒಳ್ಳೆಯ ಸಿನಿಮಾಗಳು ಬರ್ತಾ ಇವೆ. ಫಾರ್ ಎಕ್ಸಾಂಪಲ್ ಈಗ ಜೂನಿನೇ ತಮಿಳಲ್ಲೋ ತೆಲುಗಲ್ಲೋ ರಿಲೀಸ್ ಆಗಿರ್ತಿದ್ರೆ ಅದನ್ನೇ ಎದ್ದು ಬಿದ್ದು ನಾವು ನೋಡಿರ್ತಾ ಇದ್ವಿ. ಏನ್ ಸಿನಿಮಾಗಳು, ಎಷ್ಟು ಎಕ್ಸ್ಪೆರಿಮೆಂಟಲ್, ಹೆಂಗ್ ಮಾಡಿದಾರೆ ಹಂಗೆ ಹಿಂಗೆ ಅಂತ. ಕನ್ನಡದಲ್ಲೇ ಬಂದಾಗ ಯಾಕೆ ಅದನ್ನ ನೋಡಲ್ಲ? ಸೊ ಇದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಅಫ್ಕೋರ್ಸ್ ಹೊಸಬರ ಸಿನಿಮಾಗಳು ನಿಜಕ್ಕೂ ಚೆನ್ನಾಗಿದೆ. ಕಂಟೆಂಟ್ ವೈಸ್ ಆಗಿರಬಹುದು ಅಥವಾ ಎಕ್ಸಿಕ್ಯೂಷನ್ ವೈಸ್ ಆಗಿರಬಹುದು, ಎಲ್ಲ ರೀತಿಯಲ್ಲೂ ಉತ್ಕೃಷ್ಟವಾಗಿದೆ ಅಂತ ಅನ್ಸ್ಕೊಂಡಾಗ ಆ ಸಿನಿಮಾಗಳ ವಿಮರ್ಶೆಯನ್ನ ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾವು ನ್ಯಾಷನಲ್ ಟಿವಿ ಮೂಲಕ ಮಾಡೇ ಮಾಡ್ತೀವಿ. ಸೊ ಇನ್ನಷ್ಟು ಸಿನಿಮಾ ಕುರಿತಾದಂತಹ ವಿಷಯಗಳಿಗಾಗಿ ನ್ಯಾಷನಲ್ ಟಿವಿನ ಫಾಲೋ ಮಾಡ್ತಾ ಇರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ ಐಕಾನ್ ಅನ್ನ ತಪ್ಪದೆ ಒತ್ತಿ. ಧನ್ಯವಾದಗಳು.